ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಮೂವಿ ಟೈಮ್. ನಾನು ನಿಮ್ಮ ಅಖಿಲ್ ಕಟ್ಟಿ. ನಾನು ರಿವ್ಯೂ ಮಾಡ್ತಾ ಇರೋ ಚಿತ್ರ ಇಬ್ಬನಿ ತಬ್ಬಿದ ಇಳಿಯಲಿ. ಇತ್ತೀಚೆಗೆ ಅಮೆಝಾನ್ ಪ್ರೈಮಲ್ಲಿ ಯಾವುದಾದ್ರೂ ಹೊಸ ಮೂವಿ ಇದೆ ಅಂತ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಸಿಕ್ಕಿದ್ದೆ ರಕ್ಷಿತ್ ಶೆಟ್ಟಿ ಪ್ರೊಡಕ್ಷನ್ಸ್ನ ಇಬ್ಬನಿ ತಬ್ಬಿದ ಇಳಿಯಲಿ. ಲೀಡ್ ರೋಲ್ ವಿಹಾನ್, ಅಂಕಿತಾ, ಮಯೂರಿ ನಟರಾಜ್, ಡೈರೆಕ್ಷನ್ ಬೈ ಚಂದ್ರಜಿತ್ ಬಿಳ್ಳಿಯಪ್ಪ. ನಾನು ಅಂದ್ಕೊಂಡೆ ರಕ್ಷಿತ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ಸ್ ಆಗಿರುತ್ತೆ, ಹಾಗಾಗಿ ಮೂವಿ ಚೆನ್ನಾಗಿರುತ್ತೆ, 3 ಅವರ್ ಟೈಮ್ ಪಾಸ್ ಆಗುತ್ತೆ, ನೋಡ್ಬೋದು ಅಂತ. ಮೂವಿಯಲ್ಲಿ ನಮ್ಮ ಹುಡುಗನ ಕ್ಯಾರೆಕ್ಟರ್, ನಮ್ಮ ಲೀಡ್ ರೋಲ್ ವಿಹಾನ್ ಅವರ ಕ್ಯಾರೆಕ್ಟರ್ ಬಂದು ಒಬ್ಬ ಆಸ್ಪೈರಿಂಗ್ ಕ್ರಿಕೆಟರ್. ಈ ಚಿತ್ರದ ಚಿತ್ರೀಕತೆ ಶುರುವಾಗೋದೇ ಒಂದು ಮದುವೆ ಸೀನಿಂದ. ಅದೇ ಸಿದ್ಧಾರ್ಥ್ ಹಾಗೂ ರಾಧಾನ ಮದುವೆಯಿಂದ. ತುಂಬ ಕ್ಯೂಟಾದ ಮುದ್ದಾದ ಒಂದು ಸೀನಿಂದ ಶುರುವಾಗುವಂಥ ಈ ಚಿತ್ರದ ಸ್ಟೋರಿ ತುಂಬ ನೀಟಾಗಿ ಕ್ಯಾರಿ ಆಗುತ್ತೆ. ಈ ಕಡೆ ರಾಧಾಗೆ ತನ್ನ ಮದುವೆ ಅನ್ನೋ ಒಂದು ಹಂಬಲ, ಒಂದು ಖುಷಿ. ಈ ಕಡೆ ಸಿದ್ಧಾರ್ಥ್ಗೆ ಏನೋ ಸಂಕಟ. ತನ್ನ ಹಳೆ ಹುಡುಗಿ ಅನಾಹಿತ ಹೇಗಿದ್ದಾಳೋ ಏನೋ, ಅವಳು ನನ್ನ ಲವ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೋ ಇಲ್ಲೋ ಅಂತ. ಎಲ್ಲೋ ನಮ್ಮ ಹೀರೋ ಮುಖದ ಮೇಲೆ ಖುಷಿ ಇಲ್ಲ. ಹೀಗಿರುವಾಗಲೇ ತನ್ನ ಮದುವೆನ ಬ್ರೇಕಪ್ ಮಾಡ್ಕೋತಾನೆ ಹುಡುಗ ಸಿದ್ಧಾರ್ಥ್. ಮುಂದೆ ಆಗೋದೇ ಫ್ಲ್ಯಾಶ್ ಬ್ಯಾಕ್. ಅದೇ ನಮ್ಮ ಸಿದ್ಧಾರ್ಥ್ನ ಕಾಲೇಜ್ ಲೈಫ್. ಹೂ ಆಸ್ಪೈರ್ಸ್ ಟು ಬಿ ಕ್ರಿಕೆಟರ್. ಹೀಗೆ ಒಂದು ಕಾಲೇಜ್ ಫೆಸ್ಟಲ್ಲಿ ಮೀಟ್ ಆಗೋದೆ ಅನಾಹಿತ ನೋಡಿದ ತಕ್ಷಣವೇ ಆಗೋದೆ ಲವ್ ಎಟ್ ಫಸ್ಟ್ ಸೈಟ್. ಈ ಲವ್ ಎಟ್ ಫಸ್ಟ್ ಸೈಟ್ ಆಗ್ತಿದ್ದಂಗೆ ನಮ್ಮ ಹೀರೋಗೆ ಅವಳ ಮೇಲೆ ತುಂಬ ಲವ್ ಆಗಿದೆ ಅಂತ ಹೇಳ್ಕೋಬೇಕು ಅನ್ನೋ ಆತುರ. ಹೀಗೆ ಹೇಳ್ಕೋಬೇಕು ಅಂತ ಆಸೆ. ಅವಳು ನಂಬರ್ ತೊಗೊಳ್ಳೋಕೆ ಪ್ರಯತ್ನ ಪಡ್ತಾನೆ, ಅವಳು ಹಿಂದೆ ಹೋಗೋ ಪ್ರಯತ್ನ ಪಡ್ತಾನೆ. ಅವಳಿಗೆ ಹೇಳ್ಕೋಬೇಕು ನಿಮ್ಮ ಮೇಲೆ ಇಷ್ಟ ಇದೆ, ನಿಮ್ಮ ಲವ್ ಆಗಿದೆ ಅಂತ ಅನ್ನೋ ಅಷ್ಟರಲ್ಲೇ ಆಗೋದೆ ಒಂದು ಆಕ್ಸಿಡೆಂಟ್. ಮುಂದೇನಾಯಿತು ಅದಕ್ಕೆ ನೀವು ಚಿತ್ರನೇ ನೋಡಬೇಕು. ಈ ಚಿತ್ರಕಥೆ ಹೇಳೋದಾದರೆ ಒಂದು ಫ್ಲ್ಯಾಶ್ ಬ್ಯಾಕ್ ಲವ್ ಸ್ಟೋರಿ, ಒಂದು ಪ್ರೆಸೆಂಟ್ ಲವ್ ಸ್ಟೋರಿ. ಆ ಪ್ರೆಸೆಂಟ್ ಲವ್ ಸ್ಟೋರಿ ಬ್ರೇಕಪ್ ಆಗುತ್ತೆ. ಆ ಹಿಂದೆ ಹುಡುಗಿನ ಹುಡ್ಕೊಂಡು ಹೋಗುವಂಥ ನಮ್ಮ ಹೀರೋ ಮುಂದೇನಾಯಿತು, ಇದೇ ಚಿತ್ರದ ಕಥೆ. ಇದರಲ್ಲಿ ಚಿಕ್ಕ ಪುಟ್ಟ ಒಂದು ಕ್ಯೂಟ್ ಮೂಮೆಂಟ್ಸ್ಗಳಿದೆ. ದ್ಯಾಟ್ ಈಸ್ ಅಲ್ಲಿ ಅನಾಹಿತ ಹಾಗೂ ಸಿದ್ಧಾರ್ಥನ ಒಂದು ಸಂಭಾಷಣೆ. ಇಬ್ಬರು ವಾಕ್ ಮಾಡ್ತಾ, ನನಗೆ ಒಂದು ಫುಟ್ಬಾಲ್ ಸ್ಟೇಡಿಯಮಲ್ಲಿ ಫುಟ್ಬಾಲ್ ನಡೀತಿದ್ದಾಗ ಓಡ್ಕೊಂಡು ಹೋಗಿ ಸ್ಟೇಡಿಯಂ ಮಧ್ಯದಲ್ಲಿ ಓಡ್ಕೊಂಡು ಹೋಗಬೇಕು, ಅಲ್ಲೊಂದು ಚಿಕ್ಕ ಡ್ಯಾನ್ಸ್ ಮಾಡಬೇಕು, ಸೆಕ್ಯೂರಿಟಿ ಗಾರ್ಡ್ಗಳಿಂದ ತಪ್ಪಿಸ್ಕೊಂಡು ಹೋಗಿ ಫೀಲ್ಡ್ ಮಧ್ಯದಲ್ಲಿ ಡ್ಯಾನ್ಸ್ ಮಾಡಬೇಕು ಅನ್ನೋದು. ಆ ಒಂದು ಚಿಕ್ಕ ಪುಟ್ಟ ಕ್ಯೂಟ್ ಸೀನ್ಸ್ಗಳಿದೆ, ಕ್ಯೂಟ್ ಪೋರ್ಷನ್ಸ್ಗಳಿದೆ. ನಾನು ಏನು ಅಂದ್ಕೊಂಡೆ, ಚಿತ್ರ ತುಂಬ ಚೆನ್ನಾಗೂ ಇರ್ಬೋದಪ್ಪ, ಫಸ್ಟ್ ಹಾಫ್ ಹೀಗೆ ಇದೆ, ಸೆಕೆಂಡ್ ಹಾಫ್ ಹೇಗಿರುತ್ತೋ ಅಂತ. ಸೆಕೆಂಡ್ ಹಾಫಲ್ಲಿ ಶುರುವಾಗಿದ್ದೆ ರೋದನೆ ಗೋಳು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಮ್ಯೂಸಿಕಲ್ ಲವ್ ಸ್ಟೋರಿಯಪ್ಪ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇಲ್ಲ, ನೀವು ಅಂದ್ಕೊಂಡಾಗೆ ತಲೆಯಲ್ಲಿ ನೀವು ಥಿಯೇಟ್ರಿಂದ ಆಚೆ ಬರ್ತಾ ಯಾವ ಹಾಡುಗಳು ನಿಮ್ಮ ತಲೆಗೆ ಉಳಿಯಲ್ಲ. ಹೌದು, ಹೇಳ್ಕೊಳಕ್ಕೆ ರಕ್ಷಿತ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ಸೇ. ವಿಹಾನ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅಂಕಿತಾ ಅವರಾಗಿರ್ಬೋದು, ಮಯೂರಿ ಅವರಾಗಿರ್ಬೋದು, ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಅಂತೂ ಇತ್ತೀಚೆಗೆ ಹೇಳ್ಕೊಳ್ಳೋ ಹಾಗೆ ಇಲ್ಲ, ಎಲ್ಲ ಮೂವಿಯಲ್ಲೂ ಚೆನ್ನಾಗಿದ್ದೇ ಇರುತ್ತೆ ಸಿನಿಮಾಟೋಗ್ರಫಿ. ಆದರೆ ಮೂವಿಯ ಕತೆ ಹೇಗಿದೆ, ಆಡಿಯನ್ಸ್ನ ಹಿಡಿದಿಡತ್ತಾ? ಇಲ್ಲ. ಅದೇ ಒಂದು ನಮ್ಮ ಹಳೆ ಶಂಕರ್ ನಾಗ್ ಅವರ ಸಿನಿಮಾ ನೋಡ್ತಿದ್ದು ನೆನಪು ಬಂತು ಚಿತ್ರ ನೋಡಬೇಕಾದ್ರೆ. ಅದೇ ಹೀರೋಯಿನ್ಗೆ ಕ್ಯಾನ್ಸರ್, ಅವಳನ್ನ ಹಿಡ್ಕೊಂಡು ಹೋಗೋ ನಮ್ಮ ಹೀರೋ ಸೆಕೆಂಡ್ ಹಾಫಲ್ಲಿ. ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಚೆನ್ನಾಗಿದೆ, ಅದೇ ಕ್ಯಾಬ್ ಡ್ರೈವರ್ ಜೊತೆ. ಬಟ್ ಇದರಲ್ಲಿ ಒಂದು ಇದನ್ನು ನಮ್ಮ ಡೈರೆಕ್ಟ್ರು ಒಂದು ಕನೆಕ್ಷನ್ಸ್ನ ಕೊಟ್ಟಿಲ್ಲ. ಅದರಲ್ಲಿ ಎಲ್ಲೂ ಒಂದು ಕಡೆ ಕನೆಕ್ಟ್ ಆಗತ್ತಪ್ಪ ಈ ಕ್ಯಾರೆಕ್ಟರ್ಗಳು ಅನ್ಸಲ್ಲ. ರಾಧಾನ ಕ್ಯಾರೆಕ್ಟರ್ ಏನಾಯಿತು ಫಸ್ಟ್ ಹಾಫಲ್ಲಿ ಗೊತ್ತಿಲ್ಲ. ಅದನ್ನೇ ನಮ್ಮ ಹೀರೋಯಿನ್ನ ಹುಡ್ಕೊಂಡು ಹೋಗೋ, ಅನಾಹಿತನ ಹುಡ್ಕೊಂಡು ಹೋಗೋ ಸಿದ್ಧಾರ್ಥ್ ಅವರ ಕ್ಯಾರೆಕ್ಟರ್, ಅವರ ಲವ್ ಸ್ಟೋರಿ ಏನಾಯಿತು, ಅವರ ಈಗ ಒಂದೊಂದು ಚಿಕ್ಕ ಪುಟ್ಟ ಸನ್ನಿವೇಶಗಳನ್ನ ಇನ್ನೂ ತುಂಬ ಚೆನ್ನಾಗಿ ಹೇಳ್ಬೋದಿತ್ತು. ಬಟ್ ಎಲ್ಲೋ ಅದನ್ನು ಇಮೋಷ್ನಲ್ ಮೂಮೆಂಟ್ಸ್ ಮಾಡೋದ್ರಲ್ಲಿ ನಮ್ಮ ಡೈರೆಕ್ಟರ್ ಎಡವಿದ್ರಾ ಅಂತ ನನಗನ್ಸುತ್ತೆ. ಇನ್ನೂ ಸ್ವಲ್ಪ ಕಾಮಿಡಿಯಾಗಿ ಇಡ್ಬೋದಿತ್ತು, ಇನ್ನೂ ತುಂಬ ಚಿತ್ರನ ಎಳೆಯದಂತೆ ನೋಡ್ಕೋಬೋದಿತ್ತು. ಅದೇ ಇಬ್ಬನಿ ತಬ್ಬಿದ ಇಳಿಯಲಿ. ನೀವು ನೋಡಬೇಕು ಅನಿಸಿದರೆ ರಕ್ಷಿತ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ಸ್ ಅಂತ ನೋಡ್ಬೋದು. ಚಿತ್ರ ಚೆನ್ನಾಗಿದೆ, ಸಂಗೀತ ಓಕೆ ಅನ್ನಿಸ್ಬೋದು. ಬಟ್ ಚಿತ್ರದ ಕ್ಯಾರೆಕ್ಟರ್ ಕನೆಕ್ಟ್ ಆಗಲ್ಲ. ಚಿತ್ರದ ಕಥೆ ಸರಳ, ಅಷ್ಟೇನು ಸಾಧಾರಣ ಅನಿಸ್ಬೋದು. ಬಟ್ ಒನ್ ಟೈಮ್ ನೋಡ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೂವಿ ಟೈಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ನನ್ನ ಚಾನಲ್ ಮೂವಿ ಟೈಮ್.